ಅಟಲ್ ವಯೋ ಅಭ್ಯುದಯ ಯೋಜನೆ. ಕೆಳುಗರೆ, ಇದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಹಿರಿಯರ ಹಿತರಕ್ಷಣೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನುಷ್ಠಾನಗೊಳಿಸುತ್ತಿರುವ ಈ ಕಾರ್ಯಕ್ರಮ ಜನರ ಹಿತದೃಷ್ಟಿಯಿಂದ ಜಾರಿಗೊಳಿಸಲಾಗುತ್ತಿದೆ. ಅಟಲ್ ವಯೋ ಅಭ್ಯುದಯ ಯೋಜನೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ, ಭಾರತ ಸರ್ಕಾರದ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ನಾವು ಅರ್ಪಿಸುತ್ತಿದ್ದೇವೆ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ. ಇಂದಿನ ವಿಷಯ ಹಿರಿಯ ನಾಗರಿಕರಿಗಾಗಿ ರಾಜಕ್ರಿಯಾ ಯೋಜನೆ ಕಾರ್ಯಕ್ರಮ ಕೇಳೋಣ. ಪ್ರಸ್ತುತಿ 89.6 FM ಕಂಪನಾಂಕದಲ್ಲಿ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಸಹಕಾರ ರೇಡಿಯೋದ ಪ್ರಸಾರ ಸಮಯ ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆಯವರೆಗೆ, ಮರುಪ್ರಸಾರ ಸಂಜೆ 6 ಗಂಟೆಯಿಂದ 9 ಗಂಟೆಯವರೆಗೆ ಇರುತ್ತದೆ. ಅಜ್ಜ, ಬೇಗ ಬನ್ನಿ. ನೀವು ಯಾವಾಗ್ಲೂ ಎಲ್ಲದಕ್ಕೂ ತಡ ಮಾಡ್ತೀರಿ. ಕಾರ್ಯಕ್ರಮ ಪ್ರಾರಂಭಿಸೋಣ, ನಮ್ಮ ಕೇಳುಗರು ಕಾಯ್ತಾ ಇದ್ದಾರೆ. ಬರ್ತೇನೆ ಲಕ್ಷ್ಮಿ, ರೆಡಿ ಆಗ್ತಾ ಇದ್ದೇನೆ. ನೀನಿನ್ನು ಚಿಕ್ಕ ಹುಡುಗಿ, ನಿನ್ನ ಹತ್ರ ಶಕ್ತಿ ಇದೆ, ನೀನ್ ಬೇಗನೆ ಸ್ಟುಡಿಯೋಗೆ ಬಂದ್ಬಿಡ್ತೀಯ. ಆದ್ರೆ ನಾನೊಬ್ಬ ವಯಸ್ಸಾದವನು, ಬರೋದಕ್ಕೆ ನನಗೆ ಸ್ವಲ್ಪ ಸಮಯ ತಗೊಳ್ತಲ್ವಾ? ಅಯ್ಯೋ ಅಜ್ಜ, ಯಾಕೆ ಹಾಗೆ ಹೇಳ್ತೀರಾ? ನೀವು ನಮ್ಮ ಹೆಮ್ಮೆ. ನೀವು ಜೊತೆಗಿದ್ರೆ ನಮ್ಗೊಂದು ದೊಡ್ಡ ಶಕ್ತಿ. ನೀನ್ ಹೇಳೋದು ಸರಿ ಲಕ್ಷ್ಮಿ, ಆದ್ರೆ ಸಮಯ ಬದಲಾಗ್ತಿದೆ. ನಾವು ವಯಸ್ಸಾದವರು, ಇನ್ಮುಂದೆ ನಮ್ಮ ಅಗತ್ಯ ಇಲ್ಲ ಅಂತ ಅನಿಸ್ತಾ ಇದೆ. ಹಂಗೇನಿಲ್ಲ ಅಜ್ಜ, ಎಲ್ಲರೂ ನಿಮ್ಮನ್ನು ಇಷ್ಟಪಡ್ತಾರೆ. ನನ್ನನ್ನು ನೋಡಿ, ಇಲ್ಲಿ ನಿಮ್ಮೊಂದಿಗೆ ರೇಡಿಯೋ ಸ್ಟುಡಿಯೋದಲ್ಲಿ ಸಿಗೋ ಅವಕಾಶವನ್ನು ನಾನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ನೀನ್ ಹೇಳೋದು ಸರಿ. ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋ ಯೋಚನೆ ಇದೆಯಾ, ಅಥವಾ ನಾವು ಹೀಗೆ ಮಾತಾಡ್ತಾ ಇರೋಣ ಲಕ್ಷ್ಮಿ? ನಿಮ್ಮ ಅಪ್ಪಣೆಯಂತೆ ತಾತ, ಕಾರ್ಯಕ್ರಮವನ್ನ ಶುರು ಮಾಡೋಣ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ನಮ್ಮ ಹಿರಿಯರು ನಮ್ಮ ಗೌರವ ಈ ಸರಣಿ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕೇಳುಗರಿಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಭರತ್. ನಾನು ಭರತ್ ಅಜ್ಜನ ಮೊಮ್ಮಗಳು ಲಕ್ಷ್ಮಿ. ಕೇಳುಗರೆ, ಈ ಕಾರ್ಯಕ್ರಮದ ಮೂಲಕ ನಮ್ಮ ಹಿರಿಯ ನಾಗರಿಕರಿಗಾಗಿ ಸರ್ಕಾರವು ನಡೆಸ್ತಾ ಇರುವ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನ ನಾವು ಹೊಂದಿದ್ದೇವೆ. ಅಷ್ಟೇ ಅಲ್ಲ, ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮವನ್ನು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ನ ಸಹಯೋಗದೊಂದಿಗೆ ಜಾರಿಗೆ ತಂದಿದೆ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಭಾರತ ಸರ್ಕಾರದ ಪ್ರಮುಖ ಇಲಾಖೆಯಾಗಿದೆ. ಸಾಮಾಜಿಕ ನ್ಯಾಯ ಮತ್ತು ಕಲ್ಯಾಣವನ್ನು ಖಚಿತಪಡಿಸುವುದು ಇದರ ಪ್ರಾಥಮಿಕ ಗುರಿಯಾಗಿದೆ. ವೃದ್ಧರು, ವಿಕಲಚೇತನರು ಮತ್ತು ಇತರ ವಿಶೇಷ ಜನರ ಅಗತ್ಯತೆಯನ್ನು ಪರಿಹರಿಸಲು ಸಚಿವಾಲಯವು ಹಲವು ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ರೂಪಿಸುತ್ತದೆ. ಅವರ ಯೋಗಕ್ಷೇಮ ಮತ್ತು ಸಮಾಜದಲ್ಲಿ ಅವರ ಪಾಲ್ಗೊಳ್ಳುವಿಕೆಯನ್ನು ಖಾತ್ರಿಪಡಿಸುತ್ತದೆ. ಕೇಳುಗರೆ, ನಮಗೆ ಗೊತ್ತಿರುವಂತೆ ಹಿರಿಯರು ನಮ್ಮ ಸಮಾಜದ ಸಂಪತ್ತು. ಅವರ ಅನುಭವ ಮತ್ತು ಬುದ್ಧಿವಂತಿಕೆಯು ನಮ್ಗೆ ಯಾವಾಗ್ಲೂ ಮಾರ್ಗದರ್ಶನ ನೀಡುತ್ತದೆ. ಆದರೆ ವಯಸ್ಸಾದಂತೆ ಅವರಲ್ಲಿ ಅನೇಕರು ಆರೋಗ್ಯ, ಆರ್ಥಿಕ ಮತ್ತು ಸಾಮಾಜಿಕ ಸವಾಲುಗಳನ್ನು ಹಾಗೂ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಹಾಗೆಯೇ ಅವರ ಸ್ವಂತ ಕುಟುಂಬಗಳು ಅವರನ್ನ ತ್ಯಜಿಸಿ ಏಕಾಂಗಿಯನ್ನಾಗಿ ಮಾಡುವುದೂ ಇದೆ. ಅಂತಹ ಸಂದರ್ಭಗಳಲ್ಲಿ ಅವರು ವೃದ್ಧಾಶ್ರಮವನ್ನು ಅವಲಂಬಿಸಬೇಕಾಗುತ್ತದೆ, ಅಥವಾ ಅವರು ತಮ್ಮ ಆಶ್ರಯಕ್ಕಾಗಿ ಸ್ಥಳದಿಂದ ಸ್ಥಳಕ್ಕೆ ಅಲೆದಾಡಬೇಕಾಗುತ್ತದೆ. ಈ ಒಂದು ಪ್ರಮುಖ ಸಮಸ್ಯೆಯನ್ನು ಗುರುತಿಸಿ ನಮ್ಮ ಸರ್ಕಾರವು ನಮ್ಮ ಹಿರಿಯ ನಾಗರಿಕರ ಅನುಕೂಲಕ್ಕಾಗಿ ಹಲವು ಯೋಜನೆಗಳನ್ನು ಪ್ರಾರಂಭಿಸಿದೆ.
ಅಂತಹ ಒಂದು ಯೋಜನೆ ಅಂದ್ರೆ ಅದು ಅಟಲ್ ವಯೋ ಅಭ್ಯುದಯ ಯೋಜನೆ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಈ ಯೋಜನೆಯು ಹಿರಿಯ ನಾಗರಿಕರ ಕಲ್ಯಾಣದ ಮೇಲೆ ಕೇಂದ್ರೀಕರಿಸುತ್ತದೆ. ಜೊತೆಗೆ ಅವರು ಆಹಾರ, ವಸತಿ ಮತ್ತು ಸಮುದಾಯದೊಂದಿಗೆ ಉತ್ತಮ ಜೀವನವನ್ನು ನಡೆಸ್ತಾ ಇದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ತದೆ. ಸರಿಯಾಗಿ ಹೇಳಿದ್ರಿ ಅಜ್ಜ. ಅಟಲ್ ವಯೋ ಅಭ್ಯುದಯ ಯೋಜನೆಯು ವಿಕಲಚೇತನರು ಸೇರಿದಂತೆ ಹಿರಿಯ ನಾಗರಿಕರಿಗೆ ಅಗತ್ಯ ಸಂಪನ್ಮೂಲಗಳು ಮತ್ತು ಸೇವೆಗಳನ್ನು ಒದಗಿಸಿ ಅವರ ಜೀವನದ ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಇದು ಅವರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುವುದರ ಜೊತೆಗೆ ಹಣಕಾಸಿನ ನೆರವು ಮತ್ತು ಭದ್ರತೆಯನ್ನ ಒದಗಿಸುತ್ತದೆ. ಅಷ್ಟೇ ಅಲ್ಲದೆ ಕೌಶಲ್ಯ ಅಭಿವೃದ್ಧಿ ಮತ್ತು ಶಿಕ್ಷಣಕ್ಕೆ ಅವಕಾಶಗಳನ್ನು ನೀಡುತ್ತದೆ ಮತ್ತು ಸಾಮಾಜಿಕ ಭದ್ರತೆ ಮತ್ತು ಗೌರವವನ್ನ ಕೂಡ ಖಾತ್ರಿಗೊಳಿಸುತ್ತದೆ. ಹಿರಿಯ ನಾಗರಿಕರನ್ನ ಸಬಲೀಕರಣಗೊಳಿಸುವುದು ಅಟಲ್ ವಯೋ ಅಭ್ಯುದಯ ಯೋಜನೆಯ ಪ್ರಾಥಮಿಕ ಗುರಿಯಾಗಿದೆ. ಹಿರಿಯರು ತಮ್ಮ ದೈನಂದಿನ ಅಗತ್ಯತೆಗಳಿಗಾಗಿ ಇತರರನ್ನು ಅವಲಂಬಿಸದೆ ಸ್ವತಂತ್ರವಾಗಿ ಬದುಕಲು ಸಹಾಯ ಮಾಡುತ್ತದೆ. ಈ ಯೋಜನೆಯು ಹಿರಿಯ ನಾಗರಿಕರು ತೃಪ್ತಿಕರ ಜೀವನವನ್ನು ನಡೆಸಲು ಉತ್ತಮ ವಾತಾವರಣವನ್ನು ಸೃಷ್ಟಿಸುತ್ತದೆ ಎನ್ನಬಹುದು. ಈ ಯೋಜನೆಯ ಮೂಲಕ ಲಕ್ಷಾಂತರ ಹಿರಿಯ ನಾಗರಿಕರಿಗೆ ಪ್ರಯೋಜನವನ್ನು ನೀಡುವ ಗುರಿಯನ್ನು ಸರ್ಕಾರ ಹೊಂದಿದೆ. ವಿಕಲಾಂಗ ವ್ಯಕ್ತಿಗಳಿಗೆ ಮನೆಗಳನ್ನು ನಿರ್ಮಿಸಿ ವಿಶೇಷ ಗಮನ ಹರಿಸಿದೆ. ಈ ಯೋಜನೆಯಿಂದ ಅನುದಾನ ಪಡೆದ ವೃದ್ಧಾಶ್ರಮಗಳಲ್ಲಿ ಸಾವಿರಾರು ಹಿರಿಯ ನಾಗರಿಕರು ವಾಸಿಸುತ್ತಿದ್ದಾರೆ. ಈ ಪ್ರಯತ್ನಗಳನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಲು ಮತ್ತು ಹಿರಿಯ ನಾಗರಿಕರ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಲು ಸರ್ಕಾರವು ದೇಶದಾದ್ಯಂತ ನಿರಂತರವಾಗಿ ಲಕ್ಷಾಂತರ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡುತ್ತಿದೆ. ಸರ್ಕಾರದ ಅನುದಾನಿತ ವೃದ್ಧಾಶ್ರಮದ ಮುಖ್ಯಸ್ಥರು ಈ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಸುರ್ಬಿ ವೃದ್ಧಾಶ್ರಮ ಹುಲ್ಕೋಟೆ, ಗದಗ ಡಿಸ್ಟಿಕ್ಕು, ಗದಗ ತಾಲೂಕು ಬಂದು ನಮ್ಮ ಸುರ್ಬಿ ವೃದ್ಧಾಶ್ರಮದಲ್ಲಿ 25 ಬೆನಿಫಿಷರಿಗಳಂದರೆ ವೃದ್ಧರಿದ್ದಾರೆ. 17 ಜನ ಹೆಣ್ಮಕ್ಳು ಪ್ಲಸ್ ಮತ್ತು 8 ಜನ ಗಂಡು ಮಕ್ಕಳು. ಮತ್ತು ಹೊಳ್ಳಿ ಇವರಿಗೆ ಗೌರ್ಮೆಂಟ್ ವತಿಯಿಂದ ನಾವೇನು ಸವಲತ್ತು ಅಂದರೆ ಸುರಭಿ ವೃದ್ಧಾಶ್ರಮದ ವತಿಯಿಂದನೇ ಅವ್ರಿಗೇನು ಗೌರ್ಮೆಂಟಿಂದ ಸವಲತ್ತು ಕೊಡಿಸ್ಬೇಕಾಗುತ್ತೆ ಅನ್ನೋದನ್ನು ನೋಡಿಕೊಂಡು ಒಂದು ಬಂದು ಆಧಾರ್ ಕಾರ್ಡು ಪ್ಲಸ್ ಗೌರ್ಮೆಂಟ್ ವತಿಯಿಂದ ಅವ್ರಿಗೇನು ಇಲ್ಲಪ್ಪ ಅಂತಂದ್ರೆ ಆಧಾರ್ ಕಾರ್ಡ್ ನಮ್ಮ ಸುರಭಿ ವೃದ್ಧಾಶ್ರಮದ ವತಿಯಿಂದ ಒಂದು ಸ್ವಲ್ಪ ತಹಶೀಲ್ದಾರ್ ಆಫೀಸ್ಗೆ ಭೇಟಿ ಮಾಡಿ ಆಧಾರ್ ಕಾರ್ಡ್ಗಳನ್ನ ಮಾಡಿಸ್ಕೊಟ್ಟಿವಿ. ಮತ್ತು ಮೇಲಾಗಿ ಹೊಳ್ಳಿ ತಹಶೀಲ್ದಾರ್ ಆಫೀಸಿಂದ ಅಪ್ಲಿಕೇಶನ್ ಕೊಟ್ಟು ಪೆನ್ಷನ್ ಪಗಾರ 60 ಏಜಿಂದ ಅಂತಂದ್ರೆ 1200 ರೂಪಾಯಿ ಪಗಾರ ಬರಂಗೆ ಮಾಡಿಕೊಟ್ಟಿದ್ದೇವೆ. ಮತ್ತು ಹೊಳ್ಳಿ ಪ್ಲಸ್ ಏನಪ್ಪ ಅಂತಂದ್ರೆ ಅವ್ರಿಗೆ ಏನೂ ಇಲ್ಲಪ್ಪ ಅಂತಂದವ್ರಿಗೆ ಈಗ ದವಾಖಾನೆಗೆ ಏನಾರು ತೋರಿಸ್ಬೇಕತ್ತಪ್ಪ ಅಂತಂದ್ರೆ ಕಣ್ಣು ಆಪ್ರೇಷನಿಂದ ಆಯಿತು, ಯಾವುದೇ ರೀತಿ 1 ರೂಪಾಯಿನೂ ಖರ್ಚಿಲ್ದಂಗೆ ಅವ್ರಿಗೆ ಕಣ್ಣು ಆಪ್ರೇಷನ್ ಮಾಡಿ ಮತ್ತು ಅವ್ರನ್ನ ಇದು ವೃದ್ಧಾಶ್ರಮಕ್ಕೆ ಕರ್ಕೊಂಬಂದು ಅವ್ರನ್ನ ಎಷ್ಟು ಅವರು ಸೇವೆ ಮಾಡಂತ ಹೇಳ್ತಾರೆ ಅಲ್ಲಿ ತನಕ ನಾವು ಅವ್ರನ್ನ ಕರೆಕ್ಟಾಗಿ ನೋಡ್ಕೊಂಡಿದ್ದೇವೆ. ಮತ್ತು ಒಟ್ಟು ಪ್ರತಿಯೊಂದು ದಾಖಲಾತಿ ಏನಪ್ಪ ಅಂತಂದ್ರೆ ಸುರಭಿ ವೃದ್ಧಾಶ್ರಮದ ವತಿಯಿಂದ ಅವ್ರಿಗೆ ಯಾವುದೇ ಆರಾಮಿಲ್ಲಪ್ಪ ಅಂತಂದ್ರೂ ನಾವು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಯಾವುದೇ 1 ರೂಪಾಯಿದು ಫೀಸ್ ಕೊಡಲಾರ್ದಂಗೆ ಅವ್ರನ್ನ ತೋರಿಸ್ಕೊಂಡು ಯಾವುದೇ ರೀತಿ ಅವ್ರಿಗೆ ತೊಂದರೆ ಬರ್ದಂಗೆ ನೋಡ್ಕೊಂಡು ಕರ್ಕೊಂಬಂದಿದ್ದೇವೆ. ಮತ್ತು ಮೇಲಾಗಿ ಅವ್ರಿಗೆ ಯಾವ ಥರದ್ದು ಡಾಕ್ಯುಮೆಂಟ್ಗಳು ಇರೋದಿಲ್ಲ, ಒಂದು ಆಯುಷ್ಮಾನ್ ಕಾರ್ಡಿಗೆ ಏನೇನು ಹೆಲ್ಪ್ ಆಕತ್ತೆ ಅಂತಂದೇಳಿ ಆ ಥರದ್ದು ಕಾರ್ಡ್ಗಳು. ಮತ್ತು ಹೊಳ್ಳಿ ಇಲ್ಲಿ ವೃದ್ಧಾಶ್ರಮಕ್ಕೆ ಬಂದಂಥ ವೃದ್ಧರಿಗೆ ಪ್ರತಿಯೊಂದನ್ನು ಹೆಲ್ಪ್ ಮಾಡಿಕೊಡೋಂಥ ವ್ಯವಸ್ಥೆ ಮಾಡಿಕೊಡತ್ತೀವಿ. ಸುರಭಿ ವೃದ್ಧಾಶ್ರಮದ ಸೂಪ್ರಿಡೆಂಟ್ ಅಂದರೆ ಮೇಲ್ವಿಚಾರಕರು ರಾಜಸಾಬ್ ಯಕ್ಲಾಸ್ಪುರ್ ಅಂತಂದು ಹೇಳಿ. ಕೇಳುಗರೆ, ವೃದ್ಧಾಶ್ರಮದ ಮುಖ್ಯಸ್ಥರ ಮಾತುಗಳನ್ನು ಕೇಳಿದ್ರಲ್ಲ. ಅಟಲ್ ವಯೋ ಅಭ್ಯುದಯ ಯೋಜನೆ ಅಡಿಯಲ್ಲಿ ಹಿರಿಯ ನಾಗರಿಕರ ಹಿತದೃಷ್ಟಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಲಾಗ್ತಾ ಇದೆ. ಉದಾಹರಣೆಗೆ ರಾಷ್ಟ್ರೀಯ ವಯೋಶ್ರೀ ಯೋಜನೆ, ಹಿರಿಯ ನಾಗರಿಕರಿಗಾಗಿ ನಿಶ್ಚಿತ ಫಲದಾಯಕ ಅವಕಾಶಗಳು. ಸೇಜ್ ಯೋಜನೆ, ಹಿರಿಯ ನಾಗರಿಕರಿಗಾಗಿ ಸಮಗ್ರ ಯೋಜನೆ. ಹಿರಿಯ ನಾಗರಿಕರ ರಾಜ್ಯ ಕ್ರಿಯಾ ಯೋಜನೆ. ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆ ಅಂದ್ರೆ ಏನಜ್ಜ? ಹಿರಿಯ ನಾಗರಿಕರ ರಾಜ್ಯ ಕ್ರಿಯಾ ಯೋಜನೆಯು ನಮ್ಮ ಸಮಾಜದ ಅತ್ಯಂತ ಗೌರವಾನ್ವಿತ ಸದಸ್ಯರ ಹಿರಿಯರ ಕಲ್ಯಾಣಕ್ಕೆ ಸಮರ್ಪಿಸಲಾಗಿದೆ. ನಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ದೇಶದಲ್ಲಿ ಹಿರಿಯ ನಾಗರಿಕರ ಜನಸಂಖ್ಯೆಯು ವೇಗವಾಗಿ ಹೆಚ್ಚುತ್ತಾ ಇದೆ. 2021 ಜನಗಣತಿಯ ಪ್ರಕಾರ ಸರಿಸುಮಾರು 138 ಮಿಲಿಯನ್ ಜನರು ಅಥವಾ 13.8 ಕೋಟಿ ಜನರು 60 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಾಗಿದ್ದಾರೆ. ಈ ಸಂಖ್ಯೆಯು ಇನ್ನೂ ಹೆಚ್ಚಾಗುವ ನಿರೀಕ್ಷೆ ಇದೆ ಮತ್ತು ಅದು 2031 ವೇಳೆಗೆ ಸುಮಾರು 300 ಮಿಲಿಯನ್ ತಲುಪಬಹುದು. ಮತ್ತೆ ಅಜ್ಜ, ಇದಷ್ಟೇ ಅಲ್ಲ,
ಹಿರಿಯ ನಾಗರಿಕರು ಆರೋಗ್ಯ ಸಮಸ್ಯೆಗಳು, ಆರ್ಥಿಕ ಭದ್ರತೆ, ಸಾಮಾಜಿಕ ಪ್ರತ್ಯೇಕತೆ ಮತ್ತು ಮಾನವ ಹಕ್ಕುಗಳ ರಕ್ಷಣೆಯಂತಹ ಹಲವಾರು ಸವಾಲುಗಳನ್ನು ಕೂಡ ಎದುರಿಸುತ್ತಿದ್ದಾರೆ ಅಲ್ವಾ? ಹ್ಞೂ, ಅಷ್ಟೇ ಅಲ್ಲ ಲಕ್ಷ್ಮಿ. ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆಯು ವೃದ್ಧರ ಕಲ್ಯಾಣ, ಸುರಕ್ಷತೆ ಮತ್ತು ಸಬಲೀಕರಣದ ಕಡೆಗೆ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಹಿರಿಯ ನಾಗರಿಕರ ಅಗತ್ಯಗಳನ್ನು ಗುರುತಿಸಿ ಅವುಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸಲು ಸೂಕ್ತ ಕ್ರಮಗಳನ್ನು ಜಾರಿಗೊಳಿಸುವುದು ಇದರ ಗುರಿಯಾಗಿದೆ. ನಾವೀಗ ಈ ಬಗ್ಗೆ ತಜ್ಞರಿಂದ ಮಾಹಿತಿಯನ್ನ ಪಡೆಯೋಣ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ವತಿಯಿಂದ ಕೆವಿಕೆ ವತಿಯಿಂದ ಇಲ್ಲಿ ರೇಡಿಯೋ ಕಾರ್ಯಕ್ರಮದ ಒಂದು ಪ್ರಸಾರಕ್ಕಾಗಿ ಈ ಒಂದು ನಮ್ಮ ಕಚೇರಿಗೆ ಇವತ್ತು ಆಗಮಿಸಿದಂಥ ಲಲಿತಾ ಹಾಗೂ ಸುಧಾ ಅವರಿಗೆ ನಮ್ಮ ಇಲಾಖೆ ಪರವಾಗಿ ಮತ್ತು ನಮ್ಮ ಜಿಲ್ಲಾಡಳಿತ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ, ಇವತ್ತು ನಮ್ಮ ಇಲಾಖೆಯ ಬಗ್ಗೆ ಹಿರಿಯ ನಾಗರಿಕರಿಗಾಗಿ ಇರ್ತಕ್ಕಂಥ ಓಲ್ಡ್ ಏಜ್ ಹೋಮ್ ಅಂದರೆ ವೃದ್ಧಾಶ್ರಮಗಳು ಅನ್ನುವಂಥ ಒಂದು ಯೋಜನೆಯ ಬಗ್ಗೆ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಹಿರಿಯರಿಗೆ ಅದರ ಒಂದು ಸದುಪಯೋಗವಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ನಮ್ಮ ಕಚೇರಿಗೆ ಬಂದು ಈ ಒಂದು ಯೋಜನೆಯನ್ನು ಪ್ರಚಾರ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಒಂದು ನಮ್ಮ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಯಲ್ಲಿ ಒಂದು ರಾಜ್ಯ ವಲಯ ಮತ್ತು ಕೇಂದ್ರ ವಲಯ ಎಂಬುವಂಥ ಒಂದು 2 ಯೋಜನೆಗಳನ್ನು ಸರ್ಕಾರ ಈ ಪ್ರತಿ ಜಿಲ್ಲೆಯಲ್ಲಿ ಇದನ್ನು ರನ್ ಮಾಡ್ತಾ ಇದೆ, ನಡೆಸ್ತಾ ಇದೆ. ಅಂದರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ರಾಜ್ಯ ವಲಯದಲ್ಲಿ GF ಉಪನಾಳ ಲಕ್ಷ್ಮೇಶ್ವರದಲ್ಲಿ ಇಲ್ಲಿ ಕೂಡ ನಮ್ಮ ಒಂದು ವೃದ್ಧಾಶ್ರಮವನ್ನು ನಾವು ಈಗಾಗಲೇ ಸುಮಾರು ವರ್ಷಗಳಿಂದ ನಾವು ರನ್ ಮಾಡ್ತಾ ಇದ್ದೇವೆ. GF ಉಪನಾಳ ಲಕ್ಷ್ಮೇಶ್ವರ ಅಲ್ಲಿ ಇದರ ಒಂದು ಉಪಯೋಗವನ್ನು ಸುಮಾರು 25ರಿಂದ 30 ಜನ ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗೆ ಕಂದಾಯ ವಿಭಾಗಕ್ಕೆ ಒಂದರಂತೆ ನಮ್ಮ ಗದಗ ನಗರದಲ್ಲಿ ಬೆಟಗೇರಿ ಗದಗಲ್ಲಿ ಜೀವನ ಜ್ಯೋತಿ ಎನ್ನುವಂಥ ಒಂದು ಸಂಸ್ಥೆ ಅಲ್ಲಿ ಕೂಡ ಇದು ರನ್ ಮಾಡ್ತಾ ಇದ್ದಾರೆ. ಅಲ್ಲಿ ಇದರ ಒಂದು ಜನರ ಅಂದರೆ 25ರಿಂದ 35ರವರೆಗಿನ ಅಲ್ಲಿ ಈ ಒಂದು ಫಲಾನುಭವಿಗಳು ಅಲ್ಲಿ ಇದರ ಒಂದು ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗೆ ಕೇಂದ್ರ ವಲಯದಲ್ಲಿ ಬಂದರೆ ಈಗ ಕೇಂದ್ರ ವಲಯಕ್ಕೆ ಈಗಾಗಲೇ ಅಲ್ಲಿ ಉಳ್ಕೋಟೆಯಲ್ಲಿ ಇದು ರನ್ ಆಗ್ತಾ ಇದೆ, ನಡೆಸ್ತಾ ಇದ್ದಾರೆ. ಸುರ್ಬಿ NGO ಆ ಒಂದು ಸಂಸ್ಥೆಯ ಮೂಲಕ ಇದು ರನ್ ಆಗ್ತಾ ಇದೆ. ಹಾಗೆ ಮತ್ತೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮಗೆ ಕನಕದಾಸ್ ವೃದ್ಧಾಶ್ರಮ ಬೀಳಿಗೆಯಲ್ಲಿ ನಡೀತಾ ಇದೆ. ಹಾಗೆ ಬಾದಾಮಿ ತಾಲೂಕಲ್ಲಿ ಪೂರ್ಣಾನಂದ ವೃದ್ಧಾಶ್ರಮ ಸೋಮನಕೊಪ್ಪ ಇಲ್ಲಿ ನಡೀತಾ ಇದೆ. ಹಾಗೆ ಜೈ ಭಾರತ ಮಾತೆ ಜಮಖಂಡಿ ಇಲ್ಲಿ ಈ ಒಂದು ವೃದ್ಧಾಶ್ರಮ ರನ್ ಆಗ್ತಾ ಇದೆ. ಕೇಂದ್ರ ವಲಯಕ್ಕೆ ಬಂದರೆ ಇಲ್ಲಿ ಮುನಿ ಹಿರಿಯ ನಾಗರಿಕರ ಸೇವಾ ಕೇಂದ್ರ ಬಾದಾಮಿ ರೋಡು ನೀರ್ಲಿಕೇರಿ ಇಲ್ಲಿ ಒಂದು ಕೇಂದ್ರದ ಅನುದಾನದಿಂದ ಇಲ್ಲಿ ಇದು ರನ್ ಆಗ್ತಾ ಇದೆ. ಅಲ್ಲಿ ಸುಮಾರು 56ರಿಂದ 70 ಜನ ಅಲ್ಲಿ ನಾನು ಗಮನಿಸಿದ್ದೀನಿ. ಈಗ ಪ್ರೆಸೆಂಟು 56 ಜನ ಅಲ್ಲಿ ಇದರ ಒಂದು ಸದುಪಯೋಗವನ್ನು, ಈ ಒಂದು ಯೋಜನೆಯ ಉಪಯೋಗವನ್ನು ಅಲ್ಲಿ ಇದರ ಎಲ್ಲ ಹಿರಿಯ ನಾಗರಿಕರು ತಗೊಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಯಾರು ಸೇರ್ಕೊಳ್ತಾರೆ ಅಂದರೆ ಮನೆಯಲ್ಲಿ ತಂದೆ ತಾಯಿ ಅವರ ಮಕ್ಕಳು ಏನು ಹೊರಗೆ ಹಾಕಿರ್ತಾರೆ ಅಥವಾ ಇವರು ಹೊರಗೆ ಬಂದಿರ್ತಾರೆ, ಅವ್ರಿಗೆ ಯಾರು ಇರೋದಿಲ್ಲಲ್ವ ಅಂಥ ಹಿರಿಯರನ್ನು ಇಲ್ಲಿ ನಮ್ಮ ಸರ್ಕಾರ ಅವರನ್ನು ಗೌರವವಾಗಿ ಅವರನ್ನು ಸಂಧ್ಯಾಕಾಲದಲ್ಲಿ ಅವರನ್ನು ಸಾಕಿ ಪೋಷಣೆ ಮಾಡಿ ಅವರು ಅಂತ್ಯ ಆಗುವವರೆಗೆ ಇದ್ದರೂ ನಾವು ಸಾಕ್ತೀವಿ. ಅಥವಾ ಅವರ ಪೇರೆಂಟ್ಸ್ ಯಾರಾದರೂ ಬಂದರೆ, ಅವ್ರ ಸಂಬಂಧಿಕರು ಪೋಷಕರು ಯಾರಾದರೂ ಬಂದರೆ ನಾವು ಕರ್ಕೊಂಡು ಹೋಗ್ತೀವಿ. ಅಂದರೆ ನಾವು ಅವರನ್ನು ಮತ್ತೆ ಎಲ್ಲ ಆಪ್ತ ಸಮಾಲೋಚನೆಯ ಮೂಲಕ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಅವ್ರಿಗೆ ಯಾವುದೇ ತೊಂದರೆ ತಾಪತ್ರಗಳು ಬರದಂಗೆ ಅವ್ರು ಗೌರವಯುತವಾಗಿ ಅವರನ್ನ ನೋಡ್ಕೋಬೇಕಂತೇಳಿ ಕೌನ್ಸಿಲಿಂಗ್ ಮೂಲಕ ಅವರಿಗೆ ಪೋಷಕರು ಯಾರಾದರೂ ಬಂದರೆ, ಅವರ ಸಂಬಂಧಿಕರಾಗಲಿ ಅಥವಾ ಅವ್ರ ಮಕ್ಕಳಾಗಲಿ ಸೊಸೆಯಂದರಾಗಲಿ ಯಾರು ಬಂದು ಅವರಿಗೆ ನಾವು ಮುಚ್ಚಳಿಕೆಯ ಮೂಲಕ ಬರ್ಸ್ಕೊಂಡು ಅವ್ರಿಗೆ ವಾಪಸ್ಸು ಪುನಃ ಅವರ ಕುಟುಂಬಕ್ಕೆ ಸೇರಿಸುವಂಥ ಕೆಲಸ
ನಮ್ಮ ಇಲಾಖೆ ವತಿಯಿಂದ ಮತ್ತು ನಮ್ಮ ಎಲ್ಲ NGOಗಳಿಂದ ಯಾರು ರನ್ ಮಾಡ್ತಾ ಇರ್ತಾರೆ ಅಂತ NGO ಮುಖ್ಯಸ್ಥರು ಮತ್ತು ಅಲ್ಲೆಲ್ಲ ಸೂಪರ್ಡೆಂಟ್ ಎಲ್ಲ ಇರ್ತಾರೆ, ಅವರೆಲ್ಲ ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಒಂದು ಗೌರವವಾಗಿ ಕಳಿಸಿಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ, ನಮ್ಮ ಇಲಾಖೆ ನಾವೆಲ್ಲ ಸೇರಿ ಮಾಡ್ತಾ ಇದ್ದೇವೆ. ಅವರಿಗೆ ಮತ್ತೆ ಇಲ್ಲಿ ಉಚಿತ ಊಟ ಕೊಡ್ತೀವಿ, ಆರೋಗ್ಯ ಸೇವೆಯನ್ನು ನಾವು ಒದಗಿಸ್ತೀವಿ. ಆಮೇಲೆ ಕಡೆಗೆ ಅವರಿಗೆ ಅಂದ್ರೆ ಇಲ್ಲೆಲ್ಲ ನಿವೃತ್ತಿಯಾದಂಥ ಸಿಬ್ಬಂದಿಗಳೂ ಇರ್ತಾರೆ ಇಲ್ಲಿ. ಅಂದ್ರೆ ಈಗೆಲ್ಲ ನೌಕರಿ ಮಾಡಿರ್ತಾರೆ, ನೌಕರಿ ಆದ ನಂತರ ಸಂಧ್ಯಾ ಕಾಲಕ್ಕೆ ಯಾರು ಅವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡದಿದ್ದಂಥ ಸಂದರ್ಭದಲ್ಲಿ ಆಶ್ರಮಕ್ಕೆ ಮೊರೆ ಹೋಗ್ತಾ ಇರ್ತಾರೆ. ಅಂತ ಎಷ್ಟೋ ಉದಾಹರಣೆಗಳನ್ನ, ಪ್ರಕರಣಗಳನ್ನ ನಾವು ಪಡ್ಕೊಂಡಿದ್ದೀವಿ. ಅವರಿಗೆ ನಾವು ಉಚಿತ ಆರೋಗ್ಯ ಸೇವೆ ಮತ್ತು ಊಟದ ವ್ಯವಸ್ಥೆ ಮತ್ತು ಅವರಿಗೆ ಬಟ್ಟೆ ಇರ್ಬೋದು, ಸಮವಸ್ತ್ರ ಇದ್ರೆ ಸಮವಸ್ತ್ರ ಕೊಡಿಸ್ತೀವಿ. ಆಮೇಲೆ ಕಡೆಗೆ ಅವರು ಯಾವುದರಲ್ಲಿ ಆಸಕ್ತಿ ಇರ್ತಾರೆ ಅನ್ನೋದನ್ನ ಅಲ್ಲಿ ಕೌನ್ಸಿಲಿಂಗ್ ಮೂಲಕ ನಾವು ಐಡೆಂಟಿಫಿಕೇಶನ್ ಮಾಡಿ, ಅಂದ್ರೆ ಈಗ ಅವರು ಲೆಕ್ಚರರ್ ಇರ್ತಾರೆ ಅಥವಾ ಆಧ್ಯಾತ್ಮದ ಬಗ್ಗೆ ಅವರು ಹೆಚ್ಚಿನ ಒಲವು ಇರ್ತದೆ, ಅಂತರನ್ನ ನಾವು ಅಲ್ಲೆಲ್ಲ ಸುಮಾರು ಹಿರಿಯರು ಇರ್ತಾರೆ, ಅವ್ರಿಗೆಲ್ಲ ಕೂಡಿಸಿ ಅವ್ರಿಗೊಂದು ಆಧ್ಯಾತ್ಮಿಕ ಕಥೆಯನ್ನ ಹೇಳ್ಕೊಡ್ಲಿಕ್ಕೆ ಪ್ರವಚನಗಳನ್ನು ಹೇಳ್ಕೊಡ್ತಾರೆ, ಸಂಗೀತ ಹೇಳ್ಕೊಡ್ತಾರೆ, ಧ್ಯಾನ ಹೇಳ್ಕೊಡ್ತಾರೆ. ಅವರು ತೊಡ್ಕೊಂಡು ಅವರು ಒಂದು ಆ ಸಂಧ್ಯಾ ಕಾಲದಲ್ಲಿ ಖುಷಿಯಾಗಿರ್ಲಿಕ್ಕೆ, ಗೌರವವಾಗಿರ್ಲಿಕ್ಕೆ ಏನು ವ್ಯವಸ್ಥೆ ಬೇಕು ಆ ವ್ಯವಸ್ಥೆಯನ್ನ ಸರ್ಕಾರ ಅವ್ರ ಜೊತೆಗೆ ಇದೆ ಎಂಬುದನ್ನು ನಾವು ಅಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನ ನಾವು ಇಲಾಖೆ ವತಿಯಿಂದ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನು ಯೋಗ ಮತ್ತು ಧ್ಯಾನ ಮತ್ತೆ ಇವರ ಆಧ್ಯಾತ್ಮಿಕ ಬಗ್ಗೆ ಹೆಚ್ಚಿನ ಒಲವು ಅವರಲ್ಲಿ ಇರ್ತದೆ ಈ ಇಳಿ ವಯಸ್ಸಿನಲ್ಲಿ. ಸೊ ಅವುಗಳನ್ನ ಅವರಿಗೆ ಏನೇನು ಇನ್ಸ್ಟ್ರೂಮೆಂಟ್ ಬೇಕಾಗ್ತದೆ ಅವನ್ನ ತಂದು ಕೊಡುವಂಥ ಪ್ರಯತ್ನ ನಮ್ಮ ಸಂಸ್ಥೆಯ ಮುಖ್ಯಸ್ಥರು ಅವರಿಗೆ ಪೂರೈಸ್ತಿರ್ತಾರೆ. ಅವರಲ್ಲಿ ಹಾಯಾಗಿ ಜೀವನವನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಬಂದವರು ಕೆಲವು ಕೈ ಘಟನೆಗಳು ಅವರ ಮನೆಯಲ್ಲಿ ಆದಂಥ ಸಂದರ್ಭಗಳನ್ನು ನೆನೆಸ್ಕೊಂಡು ಅವ್ರನ್ನ ಮತ್ತೆ ಪುನಃ ಮನೆಗೆ ಕಳಿಸ್ತೀವಿ ಅಂತಂದ್ರೆ ಕಳಿಸ್ಬೇಡಿ ಅಂತ ಅನ್ನುವಂಥ ಒಂದು ಮಾತನ್ನ, ಭಾವನೆಯನ್ನ ಹೊರಗೆ ಹಾಕ್ತಿರ್ತಾರೆ. ಸೊ ಹಾಗಾಗಿ ಅಲ್ಲಿ ಬಂದ್ರೆ ಹೋಗುವುದು ತುಂಬಾ ಕಡಿಮೆ. ನಮಗೆ ಬೇಡ, ನಮಗೆಲ್ಲ ನೀವೇ ತಂದೆ, ನೀವೇ ತಾಯಿಗಳು, ನೀವೇ ಮಕ್ಕಳು, ನೀವೇ ಎಲ್ಲ ಅಂತ ಹೇಳುವಂತ ಎಷ್ಟೋ ಉದಾಹರಣೆಗಳನ್ನ ನಾವು ನಮ್ಮ ಸೇವಾ ಅನುಭವದಲ್ಲಿ ನಾವು ಕಂಡುಕೊಂಡಿದ್ದೀವಿ. ಸೊ ಹಾಗಾಗಿ ಅವರು ನಮ್ಮನ್ನ ನಾಳೆ ನಾವು ಗತಿಸಿದರೂ ಕೂಡ ನಾವು ಇಲ್ಲಿನೇ ನಮಗೆ ಇದನ್ನ ಮಾಡಿ ಸೇವಾ ಸಂಸ್ಕಾರ ಮಾಡಿ ಅನ್ನುವಂಥ ಮಾತುಗಳು ನಾವು ಕೇಳಿದ್ದೀವಿ. ಸೊ ಗತಿಸಿದ ನಂತರ ಅವ್ರೇನಾದ್ರೂ ಅವರ ರಿಲೇಷನ್ ಇದ್ರೆ ಅಥವಾ ಅವರ ಮಕ್ಕಳು, ಅವ್ರು ಯಾರು ಸಂಬಂಧಿಕರಿದ್ದ ಬಂದು ನಾವು ಆ ಬಾಡಿಯನ್ನು ನಾವು ಎತ್ಕೊಂಡು ಹೋಗ್ತೀವಿ, ನಾವು ನಮ್ಮ ಧರ್ಮದ ಪ್ರಕಾರ ನಾವು ಶಿವ ಸಂಸ್ಕಾರವನ್ನು ನಾವು ಮಾಡ್ತೀವಿ ಅಂತಂದ್ರೆ ಬಾಡಿಯನ್ನು ನಾವು ಅವರಿಗೆ ಕಳಿಸ್ಕೊಡ್ತೀವಿ. ಇಲ್ಲ ಅಂದ್ರೆ ನೀವೇ ಮಾಡ್ರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಮೊದಲೇ ಅವ್ರು ಬರೆದು ಕೊಡ್ತಾರೆ. ಯಾರು ಇದ್ರೆ ಬರೆದು ಕೊಡ್ತಾರೆ, ಇಲ್ದವರು ನಾವೇ ಸೆಲ್ಫ್ ಇದ್ರ ಮೇಲೆ ನಾವು ಇದು ಮಾಡ್ಕೊಟ್ಟಿರ್ತೀವಿ. ಅವರಿಗೆ ಅಂತ್ಯ ಸಂಸ್ಕಾರವನ್ನ ನಮ್ಮ ಅವರವರ ಧರ್ಮ, ಅವರವರ ಜಾತಿಗೆ ಅನುಗುಣವಾಗಿ ನಾವು ಅವರಿಗೆ ಅಂತಿಮ ನಮನಗಳನ್ನು ಸಲ್ಲಿಸುವ ಮೂಲಕ ಅವರಿಗೆ ಈ ಒಂದು ರೀತಿಯಲ್ಲಿ ನಾವು ಸಂಸ್ಕಾರ ಮಾಡಿ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನ ಕೊನೆಯವರೆಗೆ ನಾವು ಕೊಡ್ತಾ ಇರ್ತೀವಿ. ಇಷ್ಟು ನಮ್ಮ ಇಲಾಖೆ ಅವ್ರ ಜೊತೆಯಲ್ಲಿ, ಹಿರಿಯ ನಾಗರಿಕರ ಜೊತೆಯಲ್ಲಿ ಸದಾ ಕಾಲ ಇರ್ತದೆ ಅನ್ನುವಂಥ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಸಹಕಾರ ರೇಡಿಯೋ ಗದಗ್ನವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಪ್ರಚಾರ ಮಾಡಲಿಕ್ಕೆ ತುಂಬಾ ಉತ್ಸುಕತೆಯಿಂದ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಧನ್ಯವಾದ. ತಜ್ಞರ ಮಾತುಗಳನ್ನು ಕೇಳಿದ ನಂತರ ನಾನು ವಿಷಯಗಳನ್ನ ಚೆನ್ನಾಗಿ ತಿಳಿದುಕೊಂಡೆ. ಅಜ್ಜ, ಈಗ ನಾನು ನಿಮ್ಮೊಂದಿಗೆ ಮತ್ತು ನಮ್ಮ ಕೇಳುಗರೊಂದಿಗೆ ನಮ್ಮ ಹಕ್ಕುಗಳು ನಮ್ಮ ಗುರುತು ಎಂಬ ವಿಶೇಷ ಪ್ರಹಸನವನ್ನು ಕೇಳಿಸ್ತೇನೆ. ಇದನ್ನ ಕೇಳುವುದರಿಂದ ಖಂಡಿತವಾಗಿಯೂ ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆ ಮತ್ತು ಅದರ ಮಹತ್ವದ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆಯನ್ನ ನೀಡಿದಂತಾಗುತ್ತದೆ. ಎಂಥ ದಿನಗಳು ಬಂದು ಹಿಂದೆಂದೂ ಈ ರೀತಿ ಇರಲಿಲ್ಲ. ಇಂದಿನ ದಿನಗಳಲ್ಲಿ ಹಿರಿಯರ ಬಗ್ಗೆ ಯಾರೂ ಕಾಳಜಿ ತೋರಿಸ್ತಾ ಇಲ್ಲ. ಚಿಂತಿಸಬೇಡಿ ಶರ್ಮಾ ಅವರೇ, ನಮಗೆ ಸಹಾಯ ಮಾಡಲು ಸರ್ಕಾರ ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆಯನ್ನ ಪರಿಚಯಿಸಿದೆ. ಇದು ನಮ್ಮಂತಹ ಅನೇಕರಿಗೆ ಸಹಾಯವನ್ನು ನೀಡುತ್ತೆ. ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆ
ಹಾಗಂದ್ರೆ ಏನು? ಹೌದು, ನಮ್ಮಂತಹ ಹಿರಿಯರಿಗೆ ಆರೋಗ್ಯ ಬೆಂಬಲ, ಆರ್ಥಿಕ ಭದ್ರತೆ ಮತ್ತು ಸಾಮಾಜಿಕ ನೆರವು ನೀಡುವುದು ಈ ಯೋಜನೆಯ ಗುರಿಯಾಗಿದೆ. ಓ, ನಿಜವಾಗಿಯೂ? ಇದು ಹೇಗೆ ಕೆಲಸ ಮಾಡ್ತದೆ? ನೋಡಿ ಶರ್ಮಾ ಅವರೇ, ಈ ಯೋಜನೆಯಡಿ ನಿಯಮಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಲಾಗುತ್ತೆ. ಅದಕ್ಕೆ ಪೂರಕವಾಗಿ ಈ ಪಿಂಚಣಿ ಮತ್ತು ಇತರೆ ಆರ್ಥಿಕ ನೆರವಂತಿದೆ ಅಲ್ವಾ, ಅದನ್ನು ಕೂಡ ನೀಡಲಾಗುತ್ತೆ. ಅಪ್ಪ, ಹೇಗಿದ್ದಿ? ಚೆನ್ನಾಗಿದ್ದೀಯಾ? ಹೌದಮ್ಮ, ಚೆನ್ನಾಗಿದ್ದೀನಿ. ಇನ್ನು ಮುಂದೆ ನಾನು ಆರೋಗ್ಯ ಸೇವೆಗಳ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಹೋ, ಹಾಗಾದ್ರೆ ನೀವು ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆ ಬಗ್ಗೆ ತಿಳ್ಕೊಂಡಿದ್ದೀರಾ? ನಾನು ರಮೇಶ್ ಅವರಿಂದ ಅದರ ಬಗ್ಗೆ ತಿಳ್ಕೊಂಡೆ. ನಿಜವಾಗ್ಲೂ ಇದು ನಮಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಹೌದು, ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆಯು ಕಂಪ್ಯೂಟರ್ ತರಬೇತಿ ಮತ್ತು ಇತರ ಚಟುವಟಿಕೆಗಳಂತಹ ಕೌಶಲ್ಯ ಅಭಿವೃದ್ಧಿಗೆ ಅವಕಾಶಗಳನ್ನು ನೀಡುತ್ತೆ. ವಾ, ನಿಜಕ್ಕೂ ಅದ್ಭುತವಾಗಿದೆ. ಹೌದು, ನಾವು ಈ ಕಾರ್ಯಕ್ರಮದ ಸಂಪೂರ್ಣ ಪ್ರಯೋಜನವನ್ನ ಪಡೆದುಕೊಳ್ಬೇಕು. ಸ್ನೇಹಿತರೆ, ಕೇಳಿದ್ರಲ್ಲ, ನಮ್ಮ ಹಿರಿಯ ನಾಗರಿಕರಿಗಾಗಿ ಸರ್ಕಾರವು ಅನೇಕ ಯೋಜನೆಗಳನ್ನ ರೂಪಿಸಿದೆ ಎಂಬುದನ್ನ ಈ ಪ್ರಹಸನದಿಂದ ತಿಳ್ಕೊಂಡ್ವಿ. ನಾವೆಲ್ಲರೂ ಒಗ್ಗೂಡಿ ಈ ಅವಕಾಶಗಳನ್ನ ಬಳಸಿಕೊಳ್ಬೇಕು. ಅಜ್ಜ, ನಿಮ್ಮಂತಹ ಹಿರಿಯರ ಬಗ್ಗೆ ಕಾಳಜಿ ವಹಿಸಿ ಈ ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆಯ ಬಗ್ಗೆ ತಿಳಿಸಲು ನಾನು ಬಾನುಲಿ ಕೇಳುಗರಲ್ಲಿ ವಿನಂತಿಸುತ್ತೇನೆ. ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆಯು ಹಲವಾರು ಪ್ರಯೋಜನಗಳನ್ನು ಒದಗಿಸುತ್ತದೆ. ಈ ಪ್ರಯೋಜನಗಳನ್ನು ಪಡೆಯಲು ಕೆಲವು ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಮುಖ್ಯ. ಯೋಜನೆಗೆ ಸಂಬಂಧಿಸಿದ ನಿಮ್ಮ ಹತ್ತಿರದ ಸಮಾಜ ಕಲ್ಯಾಣ ಕಚೇರಿ ಅಥವಾ ಸ್ಥಳೀಯ ಆಡಳಿತವನ್ನು ಸಂಪರ್ಕಿಸಿ. ಅವರು ನಿಮಗೆ ಯೋಜನೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ಒದಗಿಸುತ್ತಾರೆ ಮತ್ತು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ಕೂಡ ವಿವರಿಸುತ್ತಾರೆ. ಇದರ ಜೊತೆಗೆ ಹಿರಿಯ ನಾಗರಿಕರಿಗಾಗಿ ಆನ್ಲೈನ್ ಪೋರ್ಟಲ್ಗಳೂ ಇವೆ. ಅಗತ್ಯ ಮಾಹಿತಿ ಮತ್ತು ಅರ್ಜಿ ನಮೂನೆಗಳನ್ನು ಪಡೆಯಲು ನೀವು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಪರ್ಯಾಯವಾಗಿ ನೀವು ಸಹಾಯಕ್ಕಾಗಿ ಹಿರಿಯ ನಾಗರಿಕರ ಸಹಾಯವಾಣಿ ಸಂಖ್ಯೆ 14567 ಸಂಪರ್ಕಿಸಬಹುದು. ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ನಿಮ್ಮ ಬಳಿ ಗುರುತಿನ ಚೀಟಿ ಅಂದ್ರೆ ಆಧಾರ್ ಕಾರ್ಡ್, ವೋಟರ್ ಐಡಿ, ಆದಾಯ ಪ್ರಮಾಣ ಪತ್ರ ಮತ್ತು ಆರೋಗ್ಯ ವರದಿಯಂತಹ ಅಗತ್ಯ ದಾಖಲೆಗಳು ಇವೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಅಪ್ಲಿಕೇಶನ್ ಪ್ರಕ್ರಿಯೆಯಲ್ಲಿ ಈ ದಾಖಲೆಗಳು ಅಗತ್ಯ. ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆಯಡಿ ಆರೋಗ್ಯ ತಪಾಸಣೆ ಶಿಬಿರಗಳಂತಹ ಹಲವಾರು ಚಟುವಟಿಕೆಗಳನ್ನು ಆಯೋಜಿಸಲಾಗಿದೆ. ನಿಮ್ಮ ಆರೋಗ್ಯ ಸ್ಥಿತಿಯನ್ನು ತಿಳಿದುಕೊಳ್ಳುವುದಕ್ಕೆ ಶಿಬಿರಗಳಲ್ಲಿ ಭಾಗವಹಿಸಬಹುದಾಗಿದೆ. ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳು ಸಹ ಈ ಯೋಜನೆಯ ಭಾಗವಾಗಿದ್ದು ಸ್ಥಳೀಯ ಸಂಸ್ಥೆಗಳು ಇವುಗಳನ್ನು ಆಯೋಜಿಸುತ್ತವೆ. ಈ ಕಾರ್ಯಕ್ರಮಗಳು ಹಿರಿಯ ನಾಗರಿಕರಿಗೆ ಹೊಸ ಕೌಶಲ್ಯಗಳನ್ನು ಕಲಿಯಲು ಮತ್ತು ಸ್ವಾವಲಂಬಿಯಾಗಲು ಅವಕಾಶಗಳನ್ನು ಒದಗಿಸುತ್ತದೆ. ನಮ್ಮಲ್ಲಿ ಅನೇಕ ಹಿರಿಯರು ಆರ್ಥಿಕವಾಗಿ ದುರ್ಬಲರಾಗಿದ್ದಾರೆ. ಹಲವಾರು ಎನ್ಜಿಒಗಳು ಮತ್ತು ಸಂಸ್ಥೆಗಳು ಹಿರಿಯರಿಗೆ ಪಿಂಚಣಿ ಯೋಜನೆಗಳು ಮತ್ತು ಹಣಕಾಸಿನ ನೆರವಿನ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನು ಒದಗಿಸುತ್ತದೆ. ಇಂತಹ ಸಂಸ್ಥೆಗಳನ್ನು ಸೇರುವ ಮೂಲಕ ನಿಮ್ಮ ಅನುಭವಗಳನ್ನು ಅವರೊಂದಿಗೆ ಹಂಚಿಕೊಳ್ಳಬಹುದು ಮತ್ತು ನೀವು ಕೂಡ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳಬಹುದು. ಕೇಳುಗರೆ, ಈ ಸೌಲಭ್ಯ ಪಡೆದ ಹಿರಿಯ ನಾಗರಿಕರ ಮಾತುಗಳನ್ನು ಕೇಳೋಣ. ಅಟಲ್ ವಯೋ ಅಭ್ಯುದಯ ಯೋಜನೆ ಅಡಿಯಲ್ಲಿ ಹಿರಿಯ ನಾಗರಿಕರಿಗೆ ಅವರ ಹಿತದೃಷ್ಟಿಯಿಂದ ಅವರ ಜೀವನದಲ್ಲಿ ಒಂದು ವಿಶ್ವಾಸ, ಒಂದು ನಂಬಿಕೆ, ಒಂದು ನೆರವು ಒದಗಿಸುವಂಥ ಕೆಲಸವನ್ನು ಈ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಭಾಳ ಮಾಡ್ತಾ ಇದೆ. ಹಿರಿಯ ನಾಗರಿಕರಿಗೆ ಇದು ಭಾಳ ಅನುಕೂಲ ಆಗಿದೆ. ನಮ್ಮಂಥ 70 ವರ್ಷ ದಾಟಿದಂಥ ವಯಸ್ಕರಿಗೆ ಇದು ಬಹಳ ಲಾಭದಾಯಕ ಆಗಿದೆ. ಇಲ್ಲಿಂದ ಏನು ಬರ್ತದೆ ನಮಗಂದರೆ ಒಂದು ವಿಶ್ವಾಸ, ಒಂದು ಧೈರ್ಯ, ಒಂದು ನಂಬಿಕೆ. ನಮಗೆ ಯಾರೂ ಇಲ್ಲ ಅನ್ನುವಂಥ ಭಾವನೆಯಿಂದ ನಾವು ಮುಕ್ತರಾಗಿ ನಮ್ಮನ್ನು ಕೇಳೋರಿದ್ದಾರೆ, ನಮಗೆ ಸಹಾಯ ಮಾಡೋರಿದ್ದಾರೆ ಅನ್ನುವಂಥ ವಿಶ್ವಾಸವನ್ನು ಮೂಡಿಸುವಂಥ ಈ ಯೋಜನೆ ಬಹಳ ಬಹಳ ಉಪಕಾರಿಯಾಗಿದೆ. ಸಹಕಾರ ರೇಡಿಯೋದವರು ಮತ್ತು ಯೋಜನೆ ಅನುಷ್ಠಾನ ಮಾಡ್ತಿರುವಂಥ ಎಲ್ಲ ವ್ಯವಸ್ಥೆ ಏನಿದೆ ಇದು ಅನುಕಂಪದಿಂದನೂ ಕೆಲಸ ಮಾಡ್ತದೆ.
ನಮ್ಮ ಬಗ್ಗೆ ಸಹಾನುಭೂತಿ ಇದೆ, ನಮ್ಮ ಬಗ್ಗೆ ಅವ್ರಿಗೆ ಪ್ರೀತಿ ಇದೆ. ಹೀಗಾಗಿ ನಮಗೆ ಒಂದು ಧೈರ್ಯ. ಅದಕ್ಕಾಗಿ ನಾನು ಎಲ್ಲ ಸಂಘಟನೆಯನ್ನ ಅಭಿನಂದಿಸುತ್ತೇನೆ. ಹಿರಿಯರ ಸಲುವಾಗಿ ನಮ್ಮಂತವ್ರ ಸಲುವಾಗಿ ಸರ್ಕಾರ ಭಾಳ ಉಪಯೋಗ ಮಾಡಕತ್ತೈತಿ. ಅಟಲ್ ವಯೋ ಅಭ್ಯುದಯ ಯೋಜನೆ ಇದು ಹಿರಿಯ ನಾಗರಿಕರಿಗೆ ಭಾಳ ಉಪಯೋಗ ಆಗೈತಿ. ಈ ಸಹಕಾರ ರೇಡಿಯೋದವ್ರು ಬಂದು ಎಲ್ಲ ಯೋಜನೆ ಬಗ್ಗೆ ನಮ್ಗೆ ಇವತ್ತು ತಿಳಿಸ್ಕೊಟ್ಟಾರ. ವಯೋಶ್ರೀ ಯೋಜನೆ ಹಿರಿಯ ನಾಗರಿಕರಿಗೆ ಸಮಗ್ರ ಯೋಜನೆ ಬೇರೆ ಬೇರೆ ಯೋಜನೆ ಎಲ್ಲ ಹೇಳ್ಯಾರ. ನಮಗೆಲ್ಲ ಇವತ್ತು ಭಾಳ ಖುಷಿಯಾಗೈತಿ. ಹಾಗಾಗಿ ನಾವೆಲ್ಲ ಸಹಕಾರ ರೇಡಿಯೋದವರಿಗೆ ಧನ್ಯವಾದ ಹೇಳ್ತೀವಿ. ಸೌಲಭ್ಯ ಪಡೆದವರ ಮಾತುಗಳನ್ನು ಕೇಳಿದ್ರೆ ತುಂಬಾ ಖುಷಿ ಆಗ್ತಿದೆ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ಮೂಡಿ ಬರ್ತಾ ಇರುವಂತ ಸರಣಿ ಕಾರ್ಯಕ್ರಮ ಅಂದ್ರೆ ನಮ್ಮ ಹಿರಿಯರು ನಮ್ಮ ಗೌರವ. ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ಹಿರಿಯರಿಗೆ ಅರ್ಹವಾದ ಗೌರವ ಮತ್ತು ಘನತೆಯನ್ನು ತರುವುದಂತೂ ಖಂಡಿತ. ಕೇಳುಗರೆ, ಈ ಯೋಜನೆಯು ಕೇವಲ ಸರಕಾರದ ಕಾರ್ಯಕ್ರಮವಲ್ಲ, ನಮ್ಮ ಸಮಾಜದ ಜವಾಬ್ದಾರಿ ಕೂಡ. ನಮ್ಮ ಹಿರಿಯರ ಅನುಭವ ಮತ್ತು ಬುದ್ಧಿವಂತಿಕೆಯು ನಮ್ಮ ಸಮುದಾಯಕ್ಕೆ ಅಗಾಧವಾದ ಸಂಪತ್ತಾಗಿದೆ. ಅದಕ್ಕಾಗಿ ನಾವು ಅವರಿಗೆ ಸಾಧ್ಯವಿರುವ ಎಲ್ಲಾ ಬೆಂಬಲವನ್ನು ಒದಗಿಸಬೇಕು. ಹಿರಿಯರು ನಮ್ಮ ಕುಟುಂಬದ ಆಧಾರ ಸ್ತಂಭಗಳು. ಅವರು ತಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳ ಹಿತಚಿಂತಕರಾಗಿರುತ್ತಾರೆ. ಸಮಾಜದಲ್ಲಿ ಅವರ ಪಾತ್ರ ಅಮೂಲ್ಯವಾದುದು. ನಮ್ಮ ಹಿರಿಯರನ್ನು ಗೌರವಿಸುವುದು ಮತ್ತು ಕಾಳಜಿ ವಹಿಸುವುದು ಸಾಮಾಜಿಕ ಜವಾಬ್ದಾರಿಯಾಗಿದೆ ಮತ್ತು ಅವರ ಹಕ್ಕುಗಳು ಮತ್ತು ಯೋಗಕ್ಷೇಮವನ್ನು ಕಾಪಾಡುವುದು ಅತಿ ಅಗತ್ಯ. ಹಿರಿಯ ನಾಗರಿಕರಿಗೆ ಸಂಬಂಧಿಸಿದ ಯಾವುದೇ ಮಾಹಿತಿಗಾಗಿ ಹಿರಿಯರ ಸಹಾಯವಾಣಿ ಸಂಖ್ಯೆ 14567 ಡಯಲ್ ಮಾಡಬಹುದು. ಕೇಳುಗರೆ, ಈಗ ಕಾರ್ಯಕ್ರಮ ಮುಗಿಸುವಂತ ಸಮಯ. ನಾನು ಭರತ್ ಮತ್ತು ನಾನು ಲಕ್ಷ್ಮಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೇವೆ. ಹಿರಿಯರನ್ನು ಗೌರವಿಸೋಣ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಅಟಲ್ ವಯೋ ಅಭ್ಯುದಯ ಯೋಜನೆ. ಕೇಳುಗರೆ, ಇದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಹಿರಿಯರ ಹಿತರಕ್ಷಣೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನುಷ್ಠಾನಗೊಳಿಸುತ್ತಿರುವ ಈ ಕಾರ್ಯಕ್ರಮ ಜನರ ಹಿತದೃಷ್ಟಿಯಿಂದ ಜಾರಿಗೊಳಿಸಲಾಗುತ್ತಿದೆ. ಅಟಲ್ ವಯೋ ಅಭ್ಯುದಯ ಯೋಜನೆ. ಇದುವರೆಗೆ ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆ ಕುರಿತಾಗಿ ಇಂದಿನ ವಿಷಯದಲ್ಲಿ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಹಿರಿಯ ನಾಗರಿಕರ ಆರೋಗ್ಯ. ಪ್ರಸ್ತುತಿ 89.6 FM ಕಂಪನಾಂಕದಲ್ಲಿ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಸಹಕಾರ ರೇಡಿಯೋದ ಪ್ರಸಾರ ಸಮಯ ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆಯವರೆಗೆ, ಮರುಪ್ರಸಾರ ಸಂಜೆ 6 ಗಂಟೆಯಿಂದ 9 ಗಂಟೆಯವರೆಗೆ ಇರುತ್ತದೆ.